ಪರಸ್ಪರ ಬಳಗ ಹರಿಹರ ಹಾಗೂ ಜೆ ಕಲೀಂ ಬಾಷಾ ಸರ್ ಅಭಿಮಾನಿ ಬಳಗದ ವತಿಯಿಂದ ನಡೀತಾ ಇರುವಂತಹ ಅವರ ನೆನಪು ಮತ್ತು ನುಡಿನಮನ ಕಾರ್ಯಕ್ರಮ ಹಾಗೂ ಈ ಕವಿಗೋಷ್ಠಿ ಸಮಾರಂಭಕ್ಕೆ ಅತ್ಯಂತ ಪ್ರೀತಿಯಿಂದ ಆಗಮಿಸಿ ಚೌಗಡವನ್ನು ಬಾರಿಸೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂಥ ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆದಂತಹ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಸರ್ ಅವರು ತಮ್ಮ ಉದ್ಘಾಟನಾ ನುಡಿಗಳನ್ನು ಆಡಬೇಕು ಅಂತೇಳಿ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಜೆ ಕಲೀಂ ಬಾಷಾ ಅವರ ನೆನಪಿನ ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಅನೇಕ ಮಹನೀಯರು ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ಅತ್ಯಂತ ಗೌರವದ ಪ್ರಣಾಮಗಳು. ಪಾಷಾ ಅವರ ಜೊತೆ ಕೆಲಸ ಮಾಡಿದ, ಒಡನಾಡಿದ ತಾವೆಲ್ಲ ಬಂದಿದ್ದೀರಿ. ತಮಗೆಲ್ಲರಿಗೂ ಕೂಡ ನನ್ನ ನಮನಗಳು. ಕಲೀಂ ಪಾಷಾ ಅವರ ಬಗ್ಗೆ ಒಂದು ವಿಶೇಷವಾದ ಉಪನ್ಯಾಸವನ್ನು ನನ್ನ ಸುಮಾರು 40 ವರ್ಷದ ಗೆಳೆಯರಾದ ಸಿ ವಿ ಪಾಟೀಲ್ರವರು ಮುಂದೆ ಮಾಡಲಿದ್ದಾರೆ. ಹಾಗಾಗಿ ನಾನು ಅವರ ಬಗ್ಗೆ ಹೇಳಿದರೆ ಅವರು ಹೇಳುವುದು ಮತ್ತು ನಾನು ಹೇಳುವುದು ಅದು ಪುನರಾವರ್ತನೆ ಆಗಬಹುದು ಎಂಬ ಒಂದು ಭಯ ನನಗಿದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಒಂದು 2 ವಿಷಯವನ್ನು ಮಾತ್ರ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಕನ್ನಡದ ಭಾಳ ದೊಡ್ಡ ಲೇಖಕರಾದಂಥ ಶಿವರಾಮ ಕಾರಂತರು ಅಳಿದ ಮೇಲೆ ಅಂತ ಒಂದು ಕಾದಂಬರಿ ಬರೆದಿದ್ದಾರೆ. ಬಿಯಾಂಡ್ ಲೈಫ್ ಅಂತ ಅದನ್ನು ಇಂಗ್ಲೀಷ್ಗೆ ನಾವು ಅನುವಾದ ಮಾಡಿದ್ವಿ. ಆ ಕಾದಂಬರಿ ಆರಂಭವಾದಾಗ ಆ ಕಾದಂಬರಿಯ ನಾಯಕನಾದಂಥ ಯಶವಂತರಾಯ ಇರುವುದೇ ಇಲ್ಲ, ತೀರಿ ಹೋಗಿರ್ತಾನೆ. ಆದರೆ ಯಶವಂತರಾಯ ತನ್ನ ಬದುಕಿನಲ್ಲಿ ಏನು ನೆನಪುಗಳನ್ನು ಉಳಿಸಿ ಹೋಗಿದ್ದಾನೆ, ಆ ನೆನಪುಗಳ ಮೂಲಕ ಕಾದಂಬರಿಕಾರರಾದಂಥ ಕಾರಂತರು ಯಶವಂತರಾಯನ ಒಂದು ಬದುಕನ್ನು ಪುನರ್ನಿರ್ಮಿಸುತ್ತಾರೆ. ಮುಖ್ಯ ಪ್ರಶ್ನೆ ಯಾವುದು ಅಂತಂದರೆ, ಮನುಷ್ಯ ತೀರಿಕೊಂಡಾಗ ಯಾವ ನೆನಪುಗಳನ್ನು ಉಳಿಸುತ್ತಾನೆ ಜಗತ್ತಿನಲ್ಲಿ, ಎಂಥ ಅನುಭವಗಳನ್ನು ಅಥವಾ ನೆನಪುಗಳನ್ನು ನಾವು ಮುಂದಿನ ತಲೆಮಾರಿಗೆ ನಮ್ಮ ನೆನಪುಗಳ ಮೂಲಕ ತೆಗೆದುಕೊಂಡು ಹೋಗುತ್ತೇವೆ ಎಂಬುದು ಬಹಳ ಮುಖ್ಯ. ಕಲೀಂ ಬಾಷಾ ಅವರು ಬಿಟ್ಟು ಹೋಗಿರುವ ಅಥವಾ ಈ ಕಾಲಕ್ಕೆ ಪ್ರಸ್ತುತವಾಗಿರುವ 2 ಅಂಶಗಳನ್ನು ಮಾತ್ರ ತಮ್ಮ ಮುಂದೆ ಹೇಳ್ತೇನೆ. ಅನೇಕರು ಇಲ್ಲಿ ಮುಂದೆ ಭಾಷಣ ಮಾಡುವುದಿದೆ. ನನಗೆ ಮತ್ತು ಕಲೀಂ ಪಾಷಾ ಅವರಿಗೆ ಸುಮಾರು 43 ವರ್ಷಗಳ ಸ್ನೇಹ. ನಾನು ಹರಿಹರಕ್ಕೆ ಬಂದಾಗ ಹರಿಹರದಲ್ಲಿ ಸಿಗ್ತಾಯಿದ್ರು. ಬಂಡಾಯ ಚಳುವಳಿಯ ಭಾಗವಾಗಿ 1980ರ ದಶಕದಲ್ಲಿ ಇಲ್ಲೆಲ್ಲ ಓಡಾಡ್ತಿದ್ವಿ ನಾವು. ಕಿರ್ಲೋಸ್ಕರ್ದು ಸಮಸ್ಯೆ ಇತ್ತು. ಸಿ ವಿ ಪಾಟೀಲ್ರು ಆವಾಗ ಹೋರಾಟದ ಮುಂಚೂಣಿಯಲ್ಲಿದ್ದರು. ಶಿವಮೊಗ್ಗ, ಹರಿಹರ, ಈ ಕಡೆ ಹೋದರೆ ಹರಪನಹಳ್ಳಿ, ಇನ್ನೂ ಸ್ವಲ್ಪ ಮುಂದೆ ಹೋದರೆ ಹೊಸಪೇಟೆ, ದಾವಣಗೆರೆ, ಹೀಗೆಲ್ಲ ನಾವು ಓಡಾಡ್ತಿದ್ದಾಗ ನನಗೆ ಒಬ್ಬ ಸ್ನೇಹಿತನಾಗೆ, ಒಬ್ಬ ಮಾರ್ಗದರ್ಶಕನಾಗೆ ನಮ್ಮನ್ನು ಮುಂದೆ ತೆಗೆದುಕೊಂಡು ಹೋಗ್ತಾ ಇದ್ದವರು ಜೆ ಕಲೀಂ ಬಾಷಾ ಅವರು. ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದೆ. ಇಷ್ಟು ದೂರ ಹೋಗಬೇಕಲ್ಲ ಅಂತ ಅಂದರೆ ಮಧ್ಯರಾತ್ರಿ 2 ಗಂಟೆಗೆ ಹರಿಹರ ಬಸ್ ಸ್ಟ್ಯಾಂಡಲ್ಲಿ ಮಂಗಳೂರಿಂದ ಬರುವ ಬಸ್ಸು ನಿಂತರೆ ನಮ್ಮನ್ನು ಸ್ವಾಗತಿಸಲಿಕ್ಕೆ ಕಲೀಂ ಪಾಷಾ ಅವರು ರೆಡಿಯಾಗಿದ್ದರು. ಅಂದರೆ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇವತ್ತು ನಾವು ಕಳ್ಕೊಳ್ಳುತ್ತಿರುವ ಅಥವಾ ಇವತ್ತಿನ ಸಮಾಜ ಇದು ಅನಗತ್ಯ ಅಂತ ಭಾವಿಸಿರುವಂಥ ಮಾನವೀಯತೆ ಏನಿದೆ, ಹ್ಯುಮ್ಯಾನಿಟಿ ಏನಿದೆ, ಅದರ ಒಂದು ಉತ್ಕೃಷ್ಟ ಮಾದರಿ ಜೆ ಕಲೀಂ ಬಾಷಾ ಅವರು. ಇದನ್ನು ನಾನು ನನ್ನ ಅನುಭವದಿಂದ ಕಂಡುಕೊಂಡಿದ್ದೇನೆ. 1867ರಲ್ಲಿ ಯುರೋಪ್ನಲ್ಲಿ ಕೈಗಾರಿಕಾ ಕ್ರಾಂತಿ ನಡೆಯಿತು. ಇಂಡಸ್ಟ್ರಿಯಲೈಸೇಷನ್ ಅಂತೀವಿ ನಾವು. ಆ ಕೈಗಾರಿಕಾ ಕ್ರಾಂತಿ ನಡೆದಾಗ ಯುರೋಪಿನಾದ್ಯಂತ ಹಣದ ಹೊಳೆ ಹರಿಯಿತು. ಜಾಗತೀಕರಣದ ಪರಿಣಾಮವಾಗಿ ಇವತ್ತು ಹೇಗೆ ಕೆಲವರ ಕೈಯಲ್ಲಿ ಹಣದ ಹೊಳೆ ಹರಿಯುತ್ತಿದೆಯೋ, ಹಾಗೆ ಯುರೋಪಿನಲ್ಲಿ ಕೂಡ ಹಣದ ಹೊಳೆ ಹರಿಯುತ್ತಿದ್ದಾಗ
ಮ್ಯಾಥ್ಯೂ ಅರ್ನಾಲ್ಡ್ ಅಂತ ಒಬ್ಬ ಲೇಖಕ ಒಂದು ಪುಸ್ತಕ ಬರೀತಾನೆ, ಅದು ಕಲ್ಚರ್ ಇನ್ ಎನಾರ್ಕಿ ಅಂತ, ಸಂಸ್ಕೃತಿ ಮತ್ತು ಅರಾಜಕತೆ ಎಂಬ ಒಂದು ಪುಸ್ತಕವನ್ನು ಬರೀತಾನೆ. ಹಣ ಸಂಸ್ಕೃತಿಯನ್ನು ಮಾತ್ರ ಅಂದರೆ ಹೊಸ ಬಗೆಯ ಸಂಸ್ಕೃತಿಯನ್ನು ಮಾತ್ರ ನಿರ್ಮಾಣ ಮಾಡುವುದಲ್ಲ, ಮನುಕುಲದ ನಡುವೆ ಒಂದು ಬಗೆಯ ಅರಾಜಕತೆಯನ್ನು ಕೂಡ ಸೃಷ್ಟಿ ಮಾಡ್ತದೆ ಎಂಬುದನ್ನು ಇವತ್ತು ಬದುಕುತ್ತಿರುವ ನಿಮಗೆ ನಾನು ವಿವರಿಸಿ ಹೇಳಬೇಕಾಗಿಲ್ಲ. ಆ ಕಲ್ಚರ್ ಇನ್ ಎನಾರ್ಕಿಯಲ್ಲಿ ಸುಸಂಸ್ಕೃತ ವ್ಯಕ್ತಿತ್ವ ಅಂದರೆ ಏನು ಎಂಬುದನ್ನು ಮ್ಯಾಥ್ಯೂ ಅರ್ನಾಲ್ಡ್ ಹೇಳ್ತಾರೆ. ಅದರಲ್ಲಿ ಅವನು 2 ವಿಷಯಗಳನ್ನು ಹೇಳ್ತಾನೆ. ಒಂದು, ಮನುಷ್ಯ ಇಂಟೆಲೆಕ್ಚುವಲ್ ಆಗಿರಬೇಕು ಅಂತ, ಬೌದ್ಧಿಕವಾಗಿ ಬೆಳೆದಿರಬೇಕು ಅಂತ. ಎರಡನೇದ್ದು, ಮನುಷ್ಯ ಬೌದ್ಧಿಕವಾಗಿ ಬೆಳೆದರೆ ಸಾಲದು, ಅದರ ಜೊತೆಗೆ ಬದುಕಿನಲ್ಲಿ ಒಂದು ನೈತಿಕತೆಯನ್ನು ಕೂಡ ಬೆಳೆಸಿಕೊಂಡು ಹೋಗಬೇಕು ಅಂತ. ಅಂದರೆ ಮ್ಯಾಥ್ಯೂ ಅರ್ನಾಲ್ಡನ ಪ್ರಕಾರ ನೈತಿಕತೆ ಮತ್ತು ಬೌದ್ಧಿಕತೆ ಇದರ ಎರಡರ ಸಮ್ಮಿಶ್ರಣದಲ್ಲಿ ಒಂದು ಅತ್ಯುತ್ತಮವಾದ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ ಎಂಬುದು 1867ರಲ್ಲಿ ಪ್ರಕಟವಾದಂಥ ಕಲ್ಚರ್ ಇನ್ ಅನಾರ್ಕಿಯ ಒಂದು ಮುಖ್ಯ ವಾದ. ಇವತ್ತಿನ ಸಮಾಜ ನೈತಿಕತೆಯನ್ನು ಬಹುಮಟ್ಟಿಗೆ ಕಳ್ಕೊಂಡಿದೆ. ನೈತಿಕತೆ ಎಂಬುದು ಒಂದು ಅಪ್ರಸ್ತುತ ಮತ್ತು ನಮಗೆ ಯಾರಿಗೂ ಮುಖ್ಯವಲ್ಲದ ಒಂದು ವಿಚಾರ ಅಂತ ಆಗ್ಬಿಟ್ಟಿದೆ. ನನ್ನ ಹಿರಿಯ ತಲೆಮಾರು ಕಲೀಂ ಬಾಷಾ ಇರ್ಬೋದು ಅಥವಾ ಅವರ ಜೊತೆ ಕೆಲಸ ಮಾಡಿದಂಥ ಅನೇಕ ಹಿರಿಯರಿಗೆ ನೈತಿಕತೆ ಎಂಬುದು ಒಂದು ಬಹಳ ಪ್ರಧಾನವಾದ ಅಂಶ ಆಗಿತ್ತು. ಅದನ್ನು ಕಾನೂನುಗಳು ನಿಯಂತ್ರಿಸುವುದಿಲ್ಲ. ಅದಕ್ಕೆ ಸುಪ್ರೀಂ ಕೋರ್ಟ್ ಬೇಡ, ಅದಕ್ಕೆ ಆಡಳಿತಾಂಗವೂ ಬೇಡ, ಕಾನೂನಿನ ಅಗತ್ಯವೇ ಇಲ್ಲ. ಆದರೆ ಯಾರೋ ಒಬ್ಬ ಒಂದು ಚಳುವಳಿಗೆ ಮಂಗಳೂರಿನ ದೂರದಿಂದ ಒಂದು ಕೆಂಪು ಬಸ್ ಹತ್ತಿಕೊಂಡು ರಾತ್ರಿ 3 ಗಂಟೆಗೆ ಹರಿಹರದಲ್ಲಿ ಇಳಿಯುವಾಗ ನಾನು ಅವರನ್ನು ಸ್ವಾಗತಿಸಬೇಕು ಎಂಬ ಒಂದು ಭಾವ ಇದೆಯಲ್ಲ, ಅದು ನೈತಿಕತೆ. ಅದಕ್ಕೆ ಕಾನೂನಿಲ್ಲ, ಯಾವ ಕಾನೂನುಗಳು ಕೂಡ ಲಘವಾಗುವುದಿಲ್ಲ. ಕಲೀಂ ಬಾಷಾ ಅವರು ನನ್ನಂಥವನಿಗೆ ನೀಡಿದ ಬಹಳ ದೊಡ್ಡ ಪ್ರೇರಣೆ ಯಾವುದು ಅಂದರೆ, ಯಾವ ಕಾರಣಕ್ಕೂ ಕೂಡ ನೈತಿಕತೆಯನ್ನು ಬಿಟ್ಟು ಬಿಡಬಾರದು ಎಂಬ ಒಂದು ಸಂದೇಶ. ಅವರು ಸ್ವಲ್ಪ ಕಾಲ ಲಕ್ನೋದಲ್ಲಿದ್ದರು, ನಾನು JNUನಲ್ಲಿದ್ದೆ. ಬಹುಶಃ 2019 ಇರಬೇಕು. ಅವರು ಫೋನ್ ಮಾಡಿದರು ನನಗೆ, ನಾನು ಅಶ್ಫಾಕುಲ್ಲಾ ಖಾನ್ ಬಗ್ಗೆ ಒಂದು ಪುಸ್ತಕ ಬರೆದಿದ್ದೇನೆ, ನಿಮಗೆ ಕೊಡಬೇಕು ಅಂತ. ನಾನು ಹೇಳಿದೆ, JNU ಅಡ್ರೆಸ್ ಕೊಡ್ತೀನಿ, ನೀವು ಪೋಸ್ಟ್ ಮಾಡಿ. ಇಲ್ಲ ಇಲ್ಲ ಇಲ್ಲ, ನಾನು ನಿಮ್ಮನ್ನು ಸ್ವತಃ ಕಂಡು ನಿಮ್ಮ ಕೈಯಲ್ಲೇ ಕೊಡಬೇಕು ಅಂತ. ಲಕ್ನೋದಿಂದ ಯಾಕೆ ಸರ್ ಎಷ್ಟು ದೂರ ಡೆಲ್ಲಿಗೆ ಬರ್ತೀರಿ, ಕಳಿಸಿದರೆ ಆಯಿತು, ಆಮೇಲೆ ಯಾವಾಗಾದರೂ ಮುಖಾಮುಖಿ ಆದಾಗ ಮಾತಾಡೋಣ ಅಂತಂದರೆ ಅವರು ಕೇಳಲಿಲ್ಲ. ಅಲ್ಲಿಂದ ಟ್ರೈನ್ ಹಿಡ್ಕೊಂಡು 11 ಗಂಟೆ ಅಷ್ಟೊತ್ತಿಗೆ JNUಗೆ ಬಂದು ಆ ಪುಸ್ತಕವನ್ನು ನನ್ನ ಕೈಗೆ ಕೊಟ್ಟ ಮೇಲೆಯೇ ಅವರ ಮುಖದಲ್ಲಿ ಒಂದು ಸಮಾಧಾನ ಕಂಡಿತು. ನೋಡಿ, ಇದು ಬದ್ಧತೆ. ಇವತ್ತು ನಿಮಗೆಲ್ಲ ಗೊತ್ತಿದೆ, ಲೇಖಕರು ನಿಮಗೆಲ್ಲ ಗೊತ್ತಿದೆ, ನೀವೊಂದು ಪುಸ್ತಕವನ್ನು ಕೊಟ್ಟರೆ ಅದರ ಬಗ್ಗೆ 2 ಸಾಲು ಬರೆಯೋದು ಬಿಡಿ, ಅಥವಾ ನೀವೊಂದು ಪುಸ್ತಕವನ್ನು ಪೋಸ್ಟ್ ಮಾಡಿದರೆ ನನಗೆ ನಿಮ್ಮ ಪುಸ್ತಕ ಸಿಕ್ಕಿದೆ ಅಂತ ಒಂದು ಮೆಸೇಜ್ ಕೂಡ ಮಾಡಲ್ಲ. ನಾವೇ ಫೋನ್ ಮಾಡಿ ಕೇಳಬೇಕು, ನಿಮಗೊಂದು ಪುಸ್ತಕ ಕಳಿಸಿದರೆ 15 ದಿವಸದ ಹಿಂದೆ ಸಿಕ್ಕಿತ ಮಾರಾಯರೆ ಅಂತ. ಹಾಂ ಹಾಂ, ಸಿಕ್ಕಿದೆ ಸಿಕ್ಕಿದೆ ಸಿಕ್ಕಿದೆ, ಅಥವಾ ನೋಡಿ ಹೇಳ್ತೇನೆ ನಾನು ಅಂತ. ಇಂಥ ಒಂದು ಕಾಲಘಟ್ಟದಲ್ಲಿ ನಾವು ಬದುಕುತ್ತಿರುವಾಗ ಲಕ್ನೋದಿಂದ ಯಾವುದೋ ಟ್ರೈನ್ ಹಿಡ್ಕೊಂಡು ರಾತ್ರಿ ಇಡೀ ಪ್ರಯಾಣ ಮಾಡಿ ಒಂದು ಪುಟ್ಟ ಪುಸ್ತಕವನ್ನು ನನ್ನ ಕೈಯಲ್ಲಿಟ್ಟು ಹೋಗಬೇಕು ಎಂಬ ಒಂದು ಭಾವದಲ್ಲಿ ಬರುವ ಕೃತ್ಯದ ಹಿಂದಿನ ಮಾನವೀಯ ಭಾವ ಇದೆಯಲ್ಲ, ಅದು ಕಲೀಂ ಬಾಷಾ ಅವರ ಹತ್ರ ಇತ್ತು ಮತ್ತು ಅದನ್ನು ಇವತ್ತಿನ ಸಮಾಜ ಕಳ್ಕೊಳ್ತಾ ಇದೆ. ಮತ್ತು ಮ್ಯಾಥ್ಯೂ ಅರ್ನಾಲ್ಡ್ಗೆ ಹೇಳಿ ಮತ್ತೆ ನಾನು ಮುಂದಕ್ಕೆ ಬರ್ತೇನೆ. ಮ್ಯಾಥ್ಯೂ ಅರ್ನಾಲ್ಡ್ ಸುಸಂಸ್ಕೃತ ವ್ಯಕ್ತಿತ್ವ ಅಂತ ಹೇಳಿದಾಗ ಮುಂದೆ ಬಂದು ಇನ್ನು 2 ಪದಗಳನ್ನು ಬಳಸ್ತಾನೆ. ನಾನು ಆಗಲೇ ಹೇಳಿದೆ, ಒಂದು ಇಂಟೆಲೆಕ್ಚುವಲ್, ಇನ್ನೊಂದು ನೈತಿಕತೆ ಅಂತ. ಇದು 2 ಇದ್ದರೆ, ಅವನ ವಾದ, ಇದು 2 ಇದ್ದರೆ ಬದುಕು ಸಿಹಿಯಾಗಿರ್ತದೆ ಮತ್ತು ಬದುಕಿಗೊಂದು ಬೆಳಕು ಬರ್ತದೆ ಎಂಬ ಮಾತನ್ನು ಹೇಳ್ತಾರೆ. ಇಟ್ಸ್ ಅ ಸ್ವೀಟ್ ಆ್ಯಂಡ್ ಲೈಟ್ ಅಂತ, ಬೆಳಕು ಮತ್ತು ಸಿಹಿ ಅಂತ. ಕಲೀಂ ಬಾಷಾ ಅವರು ನಮ್ಮ ಹೋರಾಟದ ದಾರಿಯಲ್ಲಿ ಅವರು ಬೆಳಕಾಗಿದ್ದರು. ಅವರ ನೈತಿಕತೆಯ ಬಲದಿಂದ ಅವರು ಒಂದು ಸಿಹಿಯಾದ ವ್ಯಕ್ತಿತ್ವ ಉಳ್ಳವರಾಗಿದ್ದರು. ಆದ್ದರಿಂದ
ಮ್ಯಾಥ್ಯೂ ಅರ್ನಾಲ್ಡನ ಕಲ್ಚರಲ್ ಅನಾರ್ಕಿ ಸರಿಯಾಗಿ ಅರ್ಥ ಆಗಬೇಕಾದ್ರೆ ಕಲೀಂ ಪಾಷಾ ಅವ್ರ ಜೊತೆ 1 ಗಂಟೆ ಇದ್ದರೆ ಸಾಕು, 1 ಗಂಟೆ ಇದ್ದರೆ ಸಾಕಿತ್ತು. ಅಂಥ ಒಂದು ವ್ಯಕ್ತಿತ್ವ ನಮ್ಮ ಕಾಲದಲ್ಲಿ ಇತ್ತು. ನಾವೆಲ್ಲ ಅವರ ಜೊತೆ ಒಡನಾಡಿದ್ದೇವೆ, ಮಾತಾಡಿದ್ದೇವೆ, ಊಟ ಮಾಡಿದ್ದೇವೆ, ಚಹಾ ಕುಡಿದಿದ್ದೇವೆ, ಬೇಕಾದ್ದು ಬೇಡದ್ದು ಎಲ್ಲ ಮಾತಾಡಿದ್ದೇವೆ ಎಂಬುದು ನಮ್ಮ ಬದುಕಿನ ಮಹಾಭಾಗ್ಯಗಳಲ್ಲಿ ಒಂದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಎರಡನೆಯದು, ಇದು ಮೊದಲನೇ ಪಾಯಿಂಟ್. ಎರಡನೇದು ಒಂದು ಮಾತು ಹೇಳಿ ಅವರು ಅನೇಕ ಕವನಗಳನ್ನು ಬರೆದಿದ್ದಾರೆ, ಪುಸ್ತಕಗಳನ್ನು ಬರೆದಿದ್ದಾರೆ. ಅದರ ಬಗ್ಗೆ ಸಿ ವಿ ಪಾಟೀಲರು ಮುಂದೆ ಹೇಳ್ತಾರೆ. ಈಗ ಅವರ ಅಶ್ಫಾಕುಲ್ಲಾ ಖಾನ್ ಪುಸ್ತಕ ನಾನು ಬೆಂಗಳೂರಿಗೆ ಬಂದ ಮೇಲೆ ಬಹಳ ಜನರಿಗೆ ಆ ಪ್ರತಿಯನ್ನು ಕೊಟ್ಟೆ. ಇತ್ತೀಚೆಗೆ ಶರೀಫಾ ಕವಿಗಳಿಗೂ ಕೂಡ ನಾನು ಆ ಪುಸ್ತಕವನ್ನು ತಗೊಂಡೋಗಿ ಕೊಟ್ಟೆ. ನವ ಕರ್ನಾಟಕದಲ್ಲಿ ಸಿಗ್ತಾ ಇತ್ತು, ತಗೊಂಡೋಗಿ ಕೊಟ್ಟೆ. ಆ ಪುಸ್ತಕ ಓದಿ ನಾನು ಲಕ್ನೋಕ್ಕೆ ಹೋಗಿ, ನಾನು ಡೆಲ್ಲಿಯಲ್ಲಿದ್ದೆ ಆವಾಗ, ಲಕ್ನೋಕ್ಕೆ ಹೋಗಿ ಕಾಕೋರಿ ಸತ್ಯಾಗ್ರಹ ನಡೆದ ಜಾಗವನ್ನೆಲ್ಲ ನೋಡಿ ಬಂದೆ. ಅದರ ಬಗ್ಗೆ ಒಂದು ಮಾತು ಹೇಳ್ತೀನಿ ನಾನು. ಯಾಕೆ ಇವೆಲ್ಲ ಸಣ್ಣ ಪುಸ್ತಕಗಳು, ಒಂದು ಸಣ್ಣ ಊರಿನ, ಹರಿಹರ ಭಾಳ ದೊಡ್ಡ ನಗರ ಅಂತ ಏನು ಹೇಳಲಾರ ನಾನು, ಆದರೆ ಈ ಊರಿನ ಒಬ್ಬ ವ್ಯಕ್ತಿ ಬರೆದದ್ದು ಎಷ್ಟು ಮುಖ್ಯ ಆಗ್ತದೆ ಎಂಬುದಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ನೋಡಿ. 1800 ಈಗ ಮೊಘಲರು ಅಥವಾ ಮುಸಲ್ಮಾನರು ನಮ್ಮನ್ನು 1256ರಿಂದ 1857ರವರೆಗೆ ಆಳಿದರು ಅಂತ ಒಂದು ಮಾತು. ಬಹಳ ಜನ ಬಲಪಂಥೀಯರು ಅವರು ಭಾರತವನ್ನು ದೋಚಿದ್ರು ಹಾಗೆ ಹೀಗೆ ಅಂತ ಹೇಳ್ತಾರೆ. ನಾನು ಅವರಿಗೆ ಸರಳವಾಗಿ ಕೇಳಿದೆ, ಅವರು ದೋಚಿದ ಹಣ ತಗೊಂಡು ಎಲ್ಲಿಗೆ ಹೋದ್ರು? ಅವರು ಬೇರೆ ದೇಶಗಳಿಗೆ ಹೋದ್ರೆ, ಅವರು ನಮ್ಮ ದೇಶದಲ್ಲೇ ಇದ್ರಲ್ಲ, ಮತ್ತು ದೋಚಿದ್ದು ಅಂತ ಹೆಂಗೆ ಹೇಳ್ತೀರಿ? ಅರಸರಾಗಿ ತನ್ನ ಸಂಪತ್ತನ್ನು ಕ್ರೋಢೀಕರಿಸುವುದಕ್ಕೆ ಎಲ್ಲ ಅರಸರು ಕೂಡ ಕೆಲಸ ಮಾಡ್ತಾರೆ. ಅದಕ್ಕೆ ಹಿಂದೂ ಮುಸ್ಲಿಂ ಅಂತ ಏನು ವ್ಯತ್ಯಾಸ ಇಲ್ಲ. ಗುಪ್ತರು ಹಣದ ಕ್ರೋಢೀಕರಣ ಮಾಡಿದ್ದಾರೆ, ಮೌರ್ಯರು ಹಣದ ಕ್ರೋಢೀಕರಣ ಮಾಡಿದ್ದಾರೆ. ಇವತ್ತು ಬಿಹಾರದಲ್ಲಿರುವ ಪಾಟ್ನಾ ಅಥವಾ ಪಾಟಲಿಪುತ್ರ 3 ಪ್ರಮುಖ ಅರಸು ಮನೆತನಗಳ ಕೇಂದ್ರವಾಗಿ ಕೆಲಸ ಮಾಡಿತ್ತು. ಇದೆಲ್ಲ ನೋಡಿದ್ದೇವೆ ನಾವು. ಆದರೆ 1857ರಲ್ಲಿ ಕೊನೆಯ ಅರಸ ಬೌದ್ರ್ ಶಾ ಜಫರ್ ಡೆಲ್ಲಿಯನ್ನು ಆಳ್ತಾ ಇದ್ದಾಗ ಬ್ರಿಟಿಷರ ಪ್ರವೇಶ ಆಗಿತ್ತು, ಡೆಲ್ಲಿವರೆಗೆ ಪ್ರವೇಶ ಆಗಿತ್ತು. ಮತ್ತು ಮುಘಲರ ಕೊನೆಯ ಅರಸ ಬಹದ್ದೂರ್ ಶಾ ಜಫರ್ ಅವನು ಬ್ರಿಟಿಷರನ್ನು ಎದುರು ಹಾಕಿಕೊಂಡಾಗ ಬಹದ್ದೂರ್ ಶಾ ಜಫರ್ನ ವಯಸ್ಸು 94 ವರ್ಷ. 94 ವರ್ಷ. ಅಷ್ಟು ಹೊತ್ತಿಗೆ 1857ರಷ್ಟು ಹೊತ್ತಿಗೆ ಮುಘಲ್ ಸಾಮ್ರಾಜ್ಯ ಚೂರು ಚೂರಾಗಿ ಕೆಲವು ಭಾಗ ಮರಾಠಿಯರ ಕೈಗೆ, ಇನ್ನು ಕೆಲವು ಭಾಗ ಹೈದರಾಬಾದಿನ ನಿಜಾಮನ ಕೈ ಕೆಳಗೆ, ಹೀಗೆ ಇಡೀ ರಾಷ್ಟ್ರದಲ್ಲಿ ತುಂಡು ತುಂಡಾಗಿ ಬಹದ್ದೂರ್ ಶಾ ಜಫರ್ನಿಗೆ ಉಳಿದ ಭಾಗ ಡೆಲ್ಲಿ ಮಾತ್ರ, ಅದರಲ್ಲಿ ಸಣ್ಣ ಭಾಗ. ಅವನಿಗೆ ಮಹಾ ಸಾಮ್ರಾಜ್ಯವನ್ನು ಮತ್ತೆ ಕಟ್ಟಬೇಕು ಎಂಬ ಯಾವ ಆಶೆ ಕೂಡ ಇರಲಿಲ್ಲ. ಅವನು ಸೂಫಿಯಾಗಿದ್ದ ಮತ್ತು ಕವನಗಳನ್ನು ಬರ್ಕೊಂಡಿದ್ದ. ಆದರೆ ಬ್ರಿಟಿಷರು, ಅದೆಲ್ಲ ಗೊತ್ತಿದೆ ನಿಮಗೆ, ಅಷ್ಟೊತ್ತಿಗೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆರಂಭವಾಯಿತು. ಭಾರತೀಯರು ಹಿಂದೂಗಳು ಮತ್ತು ಮುಸಲ್ಮಾನರು ಒಟ್ಟಾಗಿ ಮತ್ತೆ ಮುಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕು ಅಂತ ಹೋರಾಟ ಆರಂಭ ಮಾಡಿದರು. ಆದರೆ ಸೋತರು. ಭಾಳ ಮುಖ್ಯವಾದ್ದು ಈ ಅಶ್ಫಾಕುಲ್ಲಾ ಖಾನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ, ಅವರು ಸೋತರು ನಿಜ, ಆದರೆ ಬ್ರಿಟಿಷರು 1850ರಲ್ಲಿ ಸೋತವರನ್ನು ನಡೆಸಿಕೊಂಡ ರೀತಿ ಇದೆಯಲ್ಲ, ಅದನ್ನು ಇತಿಹಾಸ ಇನ್ನಷ್ಟೇ ಬಿಚ್ಚಿಡಬೇಕು. ಬಹದ್ದೂರ್ ಶಾ ಜಫರನನ್ನು ಸೋಲಿಸಿ ಅವನನ್ನು ಒಂದು ಎತ್ತಿನ ಗಾಡಿಯ ಮೇಲೆ ಕೂರಿಸಿ ಅವನ ರಂಗೂನಿಗೆ ಕಳಿಸಿದರು. ನೋಡಿ, ಕ್ರೌರ್ಯ ಎಲ್ಲಿದೆ ನೋಡಿ. ಆಗ ಕುದುರೆಗಳು ಇದ್ದವು, ಅವನನ್ನು ಬೇಕಾದ ರೀತಿಯಲ್ಲಿ ಆನೆಯ ಮೇಲೆ ಕೂರಿಸಿ ಕಳಿಸ್ಬೋದಾಗಿತ್ತು. ಆದರೆ ಅವಮಾನದ ರೀತಿ ಎಷ್ಟು ಪ್ರಖರವಾಗಿತ್ತು ಅಂತಂದರೆ ಅವನನ್ನು ಎತ್ತಿನ ಗಾಡಿ ಮೇಲೆ ಕುಳಿಸಿ ರಂಗೂನಿಗೆ ಕಳಿಸಿದ್ರು. ಪುಣ್ಯಾತ್ಮ ಅಲ್ಲಿ ಹೋಗಿ ತೀರಿಕೊಂಡ. ಅವನ ಮಕ್ಕಳನ್ನು ಗುಂಡು ಹಾಕಿ ಡೆಲ್ಲಿಯಲ್ಲಿ ಕೊಂದರು. ಇವತ್ತು ನೀವು ಹಳೆ ಡೆಲ್ಲಿಗೆ ಬಂದರೆ ಖೂನಿ ದರ್ವಾಜ ಅಂತ ಒಂದು ಪ್ರದೇಶ ಇದೆ. ಖೂನಿ ದರ್ವಾಜ ಕ ಊಪರ್ ಖೂನ್ ಹೇ, ಬಾಗಿಲಿನ ಮೇಲೆ ರಕ್ತ ಇದೆ. ಅದು ಬಹದ್ದೂರ್ ಶಾ ಜಫರ್ನ 3 ಮಕ್ಕಳನ್ನು ಬ್ರಿಟಿಷರು ಕೊಂದು ಹಾಕಿದಂಥ ಜಾಗ. ಹೀಗೆ ತೀವ್ರವಾದ ಹಿಂಸೆ ಕೊಟ್ಟು ಅತ್ಯಂತ ಕ್ರೌರ್ಯದಿಂದ ಬ್ರಿಟಿಷರು ಮುಘಲ್
ಮುಘಲರ ಕೊನೆಯ ಅರಸನನ್ನು ಕೊಂದದ್ದರಿಂದ ಆ ಕಾಲದ ಮುಸಲ್ಮಾನರು ಸಹಜವಾಗಿ ಬ್ರಿಟಿಷರ ವಿರುದ್ಧ ಅತ್ಯಂತ ಆಕ್ರೋಶಭರಿತರಾಗಿದ್ದರು. ಆ ಆಕ್ರೋಶ ಎಷ್ಟು ತೀವ್ರವಾಗಿತ್ತು ಅಂತಂದರೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅತ್ಯಂತ ಹೆಚ್ಚು ಜೀವ ತೆತ್ತವರು, ಹೋರಾಟ ಮಾಡಿದವರು ಅಂತ ಹೇಳೋದಿಲ್ಲ ನಾನು, ಜೀವ ತೆತ್ತವರು ಮುಸಲ್ಮಾನರು. ಅವನು ಸೇರಿದ ಹಾಗೆ ಮುಸಲ್ಮಾನರು ದೊಡ್ಡ ಸಂಖ್ಯೆಯಲ್ಲಿ ಸತ್ತು ಹೋದರು. 22 ಹೆಣ್ಣು ಮಕ್ಕಳನ್ನು ಗಲ್ಲಿಗೇರಿಸಲಾಯಿತು, ಮುಸಲ್ಮಾನ ಹೆಣ್ಣು ಮಕ್ಕಳನ್ನು ಗಲ್ಲಿಗೇರಿಸಲಾಯಿತು. ಹೀಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಅತ್ಯಂತ ತೀವ್ರವಾಗಿ ಹೋರಾಟ ಮಾಡುತ್ತಿದ್ದಂಥ ಮುಸಲ್ಮಾನರು ಒಂದು ಮಾತು ಗಮನಿಸಿ, ಅವರು ಬ್ರಿಟಿಷರನ್ನು ಮಾತ್ರ ವಿರೋಧಿಸಿದಲ್ಲ, ಬ್ರಿಟಿಷ್ ತಂದಂಥ ಇಂಗ್ಲಿಷ್ ಭಾಷೆಯನ್ನು ಕೂಡ ವಿರೋಧಿಸಿದರು. ಇಂಗ್ಲೀಷರನ್ನು ವಿರೋಧಿಸಿದರು, ಇಂಗ್ಲೀಷನ್ನು ವಿರೋಧಿಸಿದರು. ಇಂಗ್ಲೀಷನ್ನು ವಿರೋಧಿಸಿ ನಮಗೆ ನಮ್ಮದೇ ದೇಶದ ಭಾಷೆ ಬೇಕು ಅಂತೇಳಿ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಆರಂಭ ಮಾಡಿದರು. ಲಕ್ನೋದಲ್ಲಿ ಉರ್ದು ಕಾಲೇಜ್ ಆರಂಭ ಮಾಡಿದರು. ಅದು ಒಂದು ಬೇರೆ ದೊಡ್ಡ ಕತೆ ಅದು. ಆದರೆ ಮುಂದಿನ 1925ರಿಂದ 40 ನಡುವಿನ ಕಾಲಘಟ್ಟದಲ್ಲಿ ಉರ್ದುವಿನ ಜಾಗವನ್ನು ಹಿಂದಿ ಆಕ್ರಮಿಸಿಕೊಂಡಿತ್ತು. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಬ್ರಿಟಿಷರ ಜೊತೆ ಅತ್ಯಂತ ತೀವ್ರವಾಗಿ ಹೋರಾಟ ಮಾಡಿದಂಥ ಮುಸಲ್ಮಾನರು ಇಂಗ್ಲೀಷ್ ಕಲೀಲಿಲ್ಲ. ಯಾಕಂದರೆ ಅವರು ಇಂಗ್ಲೀಷರ ವಿರುದ್ಧ ಇದ್ದರು. ಇಂಗ್ಲೀಷ್ ಕಲಿತ ಕೆಲವು ಮುಸಲ್ಮಾನರು ಪಾರ್ಟಿಷನ್ನ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಹೋದರು. ಉಳಿದ ಮುಸಲ್ಮಾನರು ಭಾರತದಲ್ಲಿ ನಿಜವಾದ ಅರ್ಥದಲ್ಲಿ ಬಡವರಾಗಿದ್ದರು. ಆಮೇಲೆ ಇಂಗ್ಲೀಷಿನ ವಿರುದ್ಧ ಉರ್ದು ನಿಲ್ಲಿಸಿದರು. ಉರ್ದುವನ್ನು ಹಿಂದಿ ಆಕ್ರಮಿಸಿಕೊಂಡಿತ್ತು. ಹೀಗಾಗಿ ನೆಹರು ಬರೀತಾರೆ 1948ರಲ್ಲಿ ಬ್ರಿಟಿಷರು ಬಿಟ್ಟು ಹೋದಂಥ ಆಡಳಿತ ವ್ಯವಸ್ಥೆಯನ್ನು ತುಂಬುವುದಕ್ಕೆ ಬೇಕಾದಂಥ ಮುಸಲ್ಮಾನರು, ವಿದ್ಯಾವಂತ ಮುಸಲ್ಮಾನರು, ಇಂಗ್ಲೀಷ್ ಬಲ್ಲ ಮುಸಲ್ಮಾನರು ಭಾಳ ಕಡಿಮೆ ಇರುವುದರಿಂದ ಭಾರತದ ಆಡಳಿತ ವ್ಯವಸ್ಥೆಗೆ ಮುಸಲ್ಮಾನರನ್ನು ದೊಡ್ಡ ಸಂಖ್ಯೆಯಲ್ಲಿ ಸೇರಿಸುವುದಕ್ಕೆ ನನಗೆ ಅಸಾಧ್ಯವಾಗಿದೆ ಎಂಬ ಮಾತನ್ನು ಜವಾಹರಲಾಲ್ ನೆಹರು ಹೇಳುತ್ತಾರೆ. ಇದನ್ನು ಕೊನೆಯ ಮಾತು ನಂದು. ಇದನ್ನು ಇನ್ನೊಂದು ರೀತಿಯಿಂದ ನೋಡಿದರೆ ಹಿಂದೂಗಳು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರು, ಆದರೆ ಇಂಗ್ಲೀಷಿನ ವಿರುದ್ಧ ಹೋರಾಟ ಮಾಡಲಿಲ್ಲ. ಮಹಾತ್ಮ ಗಾಂಧಿಯಿಂದ ಆರಂಭವಾದರೆ, ನೆಹರುವಿನಿಂದ ಆರಂಭವಾದರೆ, ವಿವೇಕಾನಂದರಿಂದ ಆರಂಭವಾದರೆ ಬಹುತೇಕ ಮಧ್ಯಮ ವರ್ಗದ ಹೋರಾಟಗಾರರು, ಚಿಂತಕರು, ಸ್ವಾತಂತ್ರ್ಯ ಚಳವಳಿಯ ಮುಂಚೂಣಿಯಲ್ಲಿರುವ ಹಿಂದೂಗಳಿಗೆ ಇಂಗ್ಲೀಷ್ ಭಾಳ ಚೆನ್ನಾಗಿ ಬರ್ತಾ ಇತ್ತು. ಡಿಸ್ಕವರಿ ಆಫ್ ಇಂಡಿಯಾ ಅಂತ ಅದ್ಭುತವಾದಂಥ ಕೃತಿಯನ್ನು ನೆಹರು ಅವರು ಇಂಗ್ಲೀಷಲ್ಲೇ ಬರೆದರು. ನೋಡಿ, ಇದು ವ್ಯತ್ಯಾಸ. ಇಂಗ್ಲೀಷ್ ಚೆನ್ನಾಗಿ ಬರ್ತಾ ಇರೋದರಿಂದ ಬ್ರಿಟಿಷರು ಬಿಟ್ಟು ಹೋದಂಥ ಆಡಳಿತ ವ್ಯವಸ್ಥೆಗೆ ಸೇರುವುದಕ್ಕೆ ಹಿಂದೂಗಳಿಗೆ ಭಾಳ ಸುಲಭ ಸಾಧ್ಯವಾಯಿತು. ಆದರೆ ಮುಸಲ್ಮಾನರಿಗೆ ಆಗಲಿಲ್ಲ. ಯಾಕೆಂತಂದರೆ ಅವರ ಉರ್ದುವಿಗೆ ಮನ್ನಣೆ ಇರಲಿಲ್ಲ, ಅವರು ಇಂಗ್ಲೀಷ್ ಕಲೀಲೇ ಇಲ್ಲ. ಈಗ ಭಾಳ ಕಷ್ಟಪಟ್ಟು ಇಂಗ್ಲೀಷ್ ಓದಿ ನಮ್ಮ ನಾಜಿಯಾ ಅಂಥವರೆಲ್ಲ ಮೇಲೆ ಬರ್ತಾ ಇರೋದು ಈಗ ನೋಡಿ, ಎಷ್ಟೋ ವರ್ಷ ಆದ ಮೇಲೆ. ಹೀಗಾಗಿ ಅಶ್ಫಾಕುಲ್ಲಾ ಖಾನ್ ಮಾಡಿದಂಥ ತ್ಯಾಗ ಇದೆಯಲ್ಲ, ಅದರ ಹಿಂದೆ ಭಾರತೀಯ ಮುಸಲ್ಮಾನರ ಬಹಳ ದೊಡ್ಡ ಚರಿತ್ರೆಯೇ ಇದೆ. ಹೋರಾಟದ ಚರಿತ್ರೆ, ತ್ಯಾಗದ ಚರಿತ್ರೆ. ಬ್ರಿಟಿಷರು ತಂದಂಥ ಇಂಗ್ಲೀಷಿನ ವಿರುದ್ಧ ಹೋರಾಡುತ್ತಾ ತಮ್ಮದೇ ಭಾಷೆ ಬೇಕು ಅಂತ ಹೇಳಿ ಕಾಕೋರಿ ಸತ್ಯಾಗ್ರಹದ ಸಂದರ್ಭದಲ್ಲಿ ಉರ್ದುವನ್ನು ಬಳಸಿದ ಒಂದು ದೊಡ್ಡ ಚರಿತ್ರೆ ಇದೆ. ಪುಸ್ತಕ ಸಣ್ಣದು, ಚರಿತ್ರೆ ಬಹಳ ದೊಡ್ಡದು. ಇವತ್ತಿಗೂ ಕೂಡ ನಾವು ಅದನ್ನು ಓದಿ ಅರ್ಥ ಮಾಡಿಕೊಳ್ಬೇಕಾದಂಥ ವಿಷಯ ಇದೆ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಎಷ್ಟೋ ವಿಷಯಗಳಲ್ಲಿ ಹಿಂದೂ ಮುಸ್ಲಿಮರ ಸಂಬಂಧಕ್ಕೆ ಬಂದಾಗ, ಮುಸಲ್ಮಾನರ ಚರಿತ್ರೆಯ ವಿಷಯಕ್ಕೆ ಬಂದಾಗ, ಕಲೀಂ ಪಾಷಾ ನಾವು ನೀವು ಬದುಕಿದ ಕಾಲಕ್ಕಿಂತ ಸ್ವಲ್ಪ ಮುಂದೆ ಇದ್ದರು, ನಮ್ಗಿಂತ ಬಹಳ ಮುಂದೆ ಇದ್ದರು. ಆ ಥರ ಯೋಚನೆ ಮಾಡ್ತಾಯಿದ್ರು. ನಾವೆಲ್ಲ ಗಂಟೆಗಟ್ಟಲೆ ಕುಳಿತು ಮಾತಾಡಿದಾಗ ನಮ್ಮ ಲೋಕದ ಬಗೆಗಿನ ತಿಳುವಳಿಕೆಯನ್ನು ಅವರು ವಿಸ್ತರಿಸ್ತಾ ಇದ್ರು. ಇಂಥ ಒಬ್ಬ ಮಹಾ ವ್ಯಕ್ತಿ, ಅವರು ನಾನು ಭಾಳ ಬಾರಿ ಕರೆದಿದ್ರು, ನನಗೆ ಬರಲಿಕ್ಕೆ ಆಗಲಿಲ್ಲ. ಆದರೆ ಅಟ್ಲೀಸ್ಟ್ ಇವತ್ತಾದರೂ ಬರಲಿಕ್ಕೆ ಸಾಧ್ಯ ಆಯಿತು ನನಗೆ. ಅವರು ಬಿಟ್ಟು ಹೋದ ನೆನಪುಗಳೇನಿದೆ, ಆ ನೆನಪುಗಳ ಮೂಲಕ, ಅವರ ಬರಹಗಳು ಏನು ಬಿಟ್ಟು ಹೋಗಿದ್ದಾರೆ, ಆ ಬರಹಗಳ ಮೂಲಕ ಅವರಿಗೆ ಜಗತ್ತಿಗೆ ಕೊಟ್ಟಂಥ ಸಿಹಿಯಾದ ಒಂದು ವ್ಯಕ್ತಿತ್ವ ಮತ್ತು ಅದರ ಜೊತೆಗೆ ಅವರು ಕೊಟ್ಟ ಬೆಳಕು, ಇದನ್ನೇ ಮ್ಯಾಥ್ಯೂ ಆರ್ನಾಲ್ಡ್
ಕಲ್ಚರ್ ಇನ್ ಎನಾರ್ಕಿಯಲ್ಲಿ ಯುರೋಪಿನ ವಿದ್ವತ್ತು ಮತ್ತು ಯುರೋಪಿನ ಬೆಳಕು ಎಂಬ ಮಾತನ್ನು ಹೇಳಿದ. ಬಹುಶಃ ಕಲೀಂ ಪಾಷಾ ಅವರು ನಮ್ಮ ಭಾಗದ ಕರ್ನಾಟಕದ ವಿದ್ವತ್ತಿನ ಪ್ರತೀಕವೂ ಹೌದು, ನಮಗೆ ದಾರಿ ತೋರಿಸುವ ಒಬ್ಬ ಬೆಳಕಿನ ವ್ಯಕ್ತಿ ಕೂಡ ಹೌದು. ಅವರಿಗೆ ನಾವು ಗೋಕಾಕ್ಸ್ ಚಳುವಳಿಯ ಸಂದರ್ಭದಲ್ಲಿ ನಾವು ಅವರಿಗೆ ಸನ್ಮಾನ ಮಾಡಿದ್ದೀವಿ. ನಮ್ಮ ಹಿರಿಯ ಸದಸ್ಯರಾದಂಥ ರಾಮಚಂದ್ರಪ್ಪನವರು ತನ್ನ ಕಾರಲ್ಲೇ ಅವರನ್ನು ಕರ್ಕೊಂಡು ಬಂದು, ಅಷ್ಟೊತ್ತಿಗೆ ಅವರಿಗೆ ಪ್ರಾಯ ಆಗಿತ್ತು, ಆದರೆ ಸಿದ್ದರಾಮಯ್ಯನವರು ಅವರನ್ನು ತಬ್ಬಿಕೊಂಡು ಏನು ಕಲೀಂ ಹೇಗಿದೆಯಾ ಅಂತ ಮಾತಾಡಿದ್ದು ನನಗೆ ಇನ್ನೂ ಕೂಡ ನೆನಪಿದೆ. ಹೀಗಾಗಿ ನಾವು ಕಲೀಂ ಪಾಷಾ ಏನಿದೆ ಅವರನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳುವುದರಿಂದ ಸಮಾಜಕ್ಕೆ ಮತ್ತು ವ್ಯಕ್ತಿಗಳಿಗೆ ತುಂಬ ಲಾಭ ಇದೆ ಎಂಬ ಮಾತನ್ನು ಹೇಳಿ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಆಯೋಜಿಸಿದ ಪರಸ್ಪರ ಬಳಗ ಮತ್ತು ಕಲೀಂ ಪಾಷಾ ಅವರ ಅಭಿಮಾನಿಗಳಿಗೆ ನನ್ನ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ನಮಸ್ಕಾರ. ಆತ್ಮೀಯರೇ, ಬೆಂಗಳೂರಿನಿಂದ ಇಲ್ಲಿಗೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಪ್ರೀತಿಯಿಂದ ಉದ್ಘಾಟಿಸಿ ತಮ್ಮ ಉದ್ಘಾಟನಾ ನುಡಿಗಳನ್ನು ನುಡಿದಿರುವಂಥ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.